ನಮಸ್ಕಾರ. ಇಂದು ನಾವು ಒಂದು ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಒಂದು ಭಾವನೆ ಇದೆ, ಅದು ನಮ್ಮನ್ನು ಒಳಗಿನಿಂದಲೇ ಸುಡುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ? ಹೌದು, ನಾವು ಮಾತಾಡ್ತಿರೋದು ಕೋಪದ ಬಗ್ಗೆ. ಆಶ್ಚರ್ಯ ಅಂದ್ರೆ, ಸುಮಾರು 900 ವರ್ಷಗಳ ಹಿಂದೆಯೇ ಒಬ್ಬ ಕವಿ ಇದರ ಬಗ್ಗೆ ಇಂದಿಗೂ ಪ್ರಸ್ತುತ ಎನಿಸುವಂಥ ಮಾತುಗಳನ್ನು ಹೇಳಿದ್ದಾರೆ. ಬನ್ನಿ ಅದರ ಬಗ್ಗೆ ಆಳವಾಗಿ ನೋಡೋಣ. ಈ ಇಡೀ ವಿಶ್ಲೇಷಣೆಯನ್ನು ಒಂದೇ ಒಂದು ಮುಖ್ಯ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಕೋಪ ಬಂದಾಗ ಅತೀ ಹೆಚ್ಚು ನಷ್ಟ ಆಗೋದು ಯಾರಿಗೆ? ಬೇರೆಯವರಿಗ, ಅಥವಾ ಆ ಕೋಪವನ್ನು ಅನುಭವಿಸ್ತಿರುವ ನಮ್ಗೇನಾ? ಈ ಒಂದು ಯೋಚನೆ ನಮ್ಮನ್ನು ಚಿಂತನೆಗೆ ಹಚ್ಚತ್ತೆ, ಅಲ್ವಾ? ಈ ವಿಶ್ಲೇಷಣೆಯ ಹೃದಯವೇ ಈ ಒಂದು ಅದ್ಭುತ ರೂಪಕ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಮನೆಗ್ ಬೀಗ ಹಾಕಿದೆ, ಅದ್ರೊಳಗೆ ಬೆಂಕಿ ಹೊತ್ಕೊಂಡಿದೆ. ಆ ಬೆಂಕಿ ಮೊದಲು ಯಾರನ್ನ ಸುಡುತ್ತೆ? ಪಕ್ಕದ ಮನೆಯ ಗೋಡೆಗಳನ್ನ? ಇಲ್ಲ, ಮೊದಲು ಅದು ಆ ಮನೆಯನ್ನೇ ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡುತ್ತೆ. ಕೋಪದ ಆತ್ಮವಿನಾಶಕಾರಿ ಸ್ವಭಾವವನ್ನು ಇದಕ್ಕಿಂತ ಚೆನ್ನಾಗಿ ಹೇಳೋಕೆ ಸಾಧ್ಯವೇ? ಹಾಗಾದ್ರೆ ಇಂತಹ ಒಂದು ಅದ್ಭುತವಾದ ಮಾತು ಹೇಳಿದ್ದು ಯಾರು, ಯಾವಾಗ? ಬನ್ನಿ ಈ ಆಳವಾದ ಜ್ಞಾನದ ಹಿಂದಿರುವ ವ್ಯಕ್ತಿ ಮತ್ತು ಆ ಐತಿಹಾಸಿಕ ಸಂದರ್ಭವನ್ನ ಒಮ್ಮೆ ನೋಡೋಣ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಬಸವಣ್ಣನವರು ಈ ಮಾತುಗಳನ್ನು ಬರೆದಿದ್ದು ಯಾವುದೋ ಶಾಂತಿಯುತ ಕಾಲದಲ್ಲಿ ಅಲ್ಲ, ಬದಲಾಗಿ ಸಮಾಜದಲ್ಲಿ ದೊಡ್ಡ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘರ್ಷಗಳು ನಡೀತಾ ಇದ್ವು. ಅಂತಹ ವಿರೋಧದ ನಡುವೆ ಹುಟ್ಟಿದ ಮಾತುಗಳಿವು. ಅದಕ್ಕೆ ಈ ಮಾತುಗಳಿಗೆ ಇಷ್ಟೊಂದು ತೂಕ. ಬನ್ನಿ ಈ ವಚನದ ಕೆಲವು ಮುಖ್ಯ ಸಾಲುಗಳನ್ನ ನೋಡೋಣ. ಅವರು ನೇರಲಾಗಿ ಕೇಳ್ತಾರೆ, ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ. ಅಂದ್ರೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡವ್ರ ಮೇಲೆ ನಾವು ಯಾಕೆ ಸಿಟ್ಟು ಮಾಡ್ಕೋಬೇಕು ಅಂತ. ಅವರ ಕೋಪದಿಂದ ನಮ್ಗೇನು ನಷ್ಟ, ಅವ್ರಿಗೇನು ಲಾಭ? ಆಮೇಲೆ ಹೇಳ್ತಾರೆ, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರುಹಿನ ಕೇಡು ಅಂತ. ಏನಿದ್ರರ್ಥ? ಈ ವಚನದ ನಿಜವಾದ ಸೌಂದರ್ಯ ಮತ್ತು ಜ್ಞಾನ ಇರೋದೇ ಬಸವಣ್ಣನವರು ಬಳಸಿದ ಪದಗಳಲ್ಲಿ. ನಾವು ಸುಲಭವಾಗಿ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದಾಗ ಅದರ ಆಳವಾದ ಅರ್ಥ ಕೆಲವೊಮ್ಮೆ ಕಳೆದುಹೋಗುತ್ತೆ. ಆ ಪದಗಳನ್ನೇ ಈಗ ನೋಡೋಣ ಬನ್ನಿ. ಇಲ್ನೋಡಿ, ಇದು ತುಂಬಾ ಆಸಕ್ತಿಕರ. ಬಸವಣ್ಣನವರು ಜ್ಞಾನ ಮತ್ತು ಅರುಹು ಅಂತ ಎರಡು ಬೇರೆ ಬೇರೆ ಪದಗಳನ್ನ ಬಳಸ್ತಾರೆ. ಜ್ಞಾನ ಅಂದ್ರೆ ಪುಸ್ತಕದಲ್ಲಿ ಓದಿ ನಾವು ತಲೆಗೆ ತುಂಬಿಕೊಂಡಿರೋ ಮಾಹಿತಿ. ಆದ್ರೆ ಅರುಹು ಅಂದ್ರೆ ನಮ್ಮ ಒಳಗಿನ ಪ್ರಜ್ಞೆ, ನಮ್ಮ ಕಾನ್ಷಿಯನ್ಸ್. ಕೋಪ ಬಂದಾಗ ನಮ್ಗೆ ಫಾರ್ಮುಲಾಗಳು ಮರೆತು ಹೋಗಲ್ಲ, ಅಂದ್ರೆ ನಮ್ಮ ಜ್ಞಾನ ಹೋಗಲ್ಲ. ಆದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚಿಸೋ ಶಕ್ತಿ ಹೋಗುತ್ತೆ, ಅಂದ್ರೆ ನಮ್ಮ ಅರುಹು ನಾಶ ಆಗುತ್ತೆ. ಇಲ್ಲಿದೆ ನೋಡಿ ಇನ್ನೊಂದು ಸುಂದರವಾದ ರೂಪಕ. ಕಾಯ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ದೇಹ ಅಂತ ಅರ್ಥ, ಆದ್ರೆ ಅದರ ದ್ರಾವಿಡ ಮೂಲ ಅರ್ಥ ಹಣ್ಣಾಗದ ಕಾಯಿ. ಇದ್ರರ್ಥ ನಮ್ಮ ದೇಹ ಅನ್ನೋದು ಜ್ಞಾನದಿಂದ ಅನುಭವದಿಂದ ಹಣ್ಣಾಗಬೇಕಾದ ಒಂದು ಕಾಯಿ ಇದ್ದಾಗೆ. ಆದ್ರೆ ಕೋಪ ಅನ್ನೋದು ಒಂದು ಅನೈಸರ್ಗಿಕ ಬೆಂಕಿ. ಅದು ಆ ಕಾಯಿಯನ್ನ ಹಣ್ಣಾಗೋಕೆ ಬಿಡದೆ ಹಸಿಯಾಗಿದ್ದಾಗ್ಲೇ ಸುಟ್ಟಾಕುತ್ತೆ, ಅಂದ್ರೆ ನಮ್ಮ ಬೆಳವಣಿಗೆಯನ್ನೇ ನಿಲ್ಲಿಸ್ಬಿಡುತ್ತೆ. ಸರಿ, ಇದೆಲ್ಲ 900 ವರ್ಷಗಳ ಹಿಂದಿನ ಮಾತು ಅನ್ಸುತ್ತೆ ಅಲ್ವಾ? ಆದ್ರೆ ಇವತ್ತಿನ ವಿಜ್ಞಾನ ಇದನ್ನೆಲ್ಲ ಒಪ್ಪುತ್ತಾ? ಆಶ್ಚರ್ಯ ಅಂದ್ರೆ ಹೌದು, ಇವತ್ತಿನ ವಿಜ್ಞಾನ ಕೂಡ ಇದನ್ನೇ ಹೇಳ್ತಿದೆ. ಹೇಗೆ ಅಂತ ನೋಡೋಣ. ನೆನ್ಪಿದ್ಯಾ, ಬಸವಣ್ಣನವರು ಮನದ ಕೋಪ ತನ್ನರುಹಿನ ಕೇಡು ಒಂದಿದ್ರು. ಅಂದ್ರೆ ಕೋಪ ನಮ್ಮ ಮಾನಸಿಕ ಸ್ಪಷ್ಟತೆಯನ್ನ, ನಮ್ಮ ಪ್ರಜ್ಞೆಯನ್ನೇ ನಾಶ ಮಾಡುತ್ತೆ ಅಂತ. ಈಗ ಇದನ್ನೇ ಆಧುನಿಕ ವಿಜ್ಞಾನದ ಭಾಷೆಯಲ್ಲಿ ಕೇಳೋಣ. ನಮ್ಮ ಮೆದುಳಲ್ಲಿ ಒಂದು ತಾರ್ಕಿಕ ಭಾಗ ಇರುತ್ತೆ, ಇನ್ನೊಂದು ಭಾವನಾತ್ಮಕ ಭಾಗ ಇರುತ್ತೆ. ಕೋಪ ಬಂದಾಗ ಆ ಭಾವನಾತ್ಮಕ ಭಾಗ ಅಂದ್ರೆ ಅಮಿಗ್ಡಾಲಾ ನಮ್ಮ ತಾರ್ಕಿಕ ಭಾಗವನ್ನೇ ಹೈಜಾಕ್ ಮಾಡಿಬಿಡುತ್ತೆ. ನಮ್ಮ ಯೋಚಿಸೋ ಶಕ್ತಿ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಇದನ್ನೇ ಇವತ್ತಿನ ವಿಜ್ಞಾನಿಗಳು ಅಮಿಗ್ಡಾಲಾ ಹೈಜಾಕ್ ಅಂತ ಕರೀತಾರೆ. ಬಸವಣ್ಣನವರು ಶತಮಾನಗಳ ಹಿಂದೆಯೇ ಇದನ್ನ ಅರುಹಿನ ಕೇಡು ಅಂದಿದ್ದು. ಎಷ್ಟು ಅದ್ಭುತ ಅಲ್ವಾ? ಆ ಮನೆಯೊಳಗಣ ಕಿಚ್ಚು ಇದೆಯಲ್ಲ, ಅದು ಬರೀ ರೂಪಕ ಅಲ್ಲ, ಅದು ಶಾರೀರಿಕವಾಗಿಯೂ ಸತ್ಯ. ನಮಗೆ ಕೋಪ ಬಂದಾಗ ಕಾರ್ಟಿಸಾಲ್ ಅನ್ನೋ ಒತ್ತಡದ ಹಾರ್ಮೋನ್ ನಮ್ಮ ದೇಹದಲ್ಲಿ ಬಿಡುಗಡೆ ಆಗುತ್ತೆ. ಇದು ನಮ್ಮ ಜೀವಕೋಶಗಳಲ್ಲಿ ಉರಿಯೋತವನ್ನು ಉಂಟುಮಾಡುತ್ತೆ. ಅಕ್ಷರಶಃ ನಮ್ಮ ದೇಹ ಒಳಗಿನಿಂದಲೇ ಸುಡ್ಲಿಕ್ಕೆ ಶುರುವಾಗುತ್ತೆ. ಈ ಒಳನೋಟ ಬರೀ ಭಾರತಕ್ಕೆ ಸೀಮಿತವಾಗಿತ್ತಾ? ಖಂಡಿತ ಇಲ್ಲ. ಬಸವಣ್ಣನವರಿಗಿಂತ ಹಲವು ಶತಮಾನಗಳ ಹಿಂದೆ ರೋಮನಲ್ಲಿ ಸೆನೆಕಾ ಅನ್ನೋ ತತ್ವಜ್ಞಾನಿ ಇದೇ ಮಾತನ್ನ ಬೇರೆ ರೀತಿ ಹೇಳಿದ್ರು. ಕೋಪ ಅನ್ನೋದು ಒಂದು ಆಸಿಡ್ ಇದ್ದ ಹಾಗೆ, ಅದನ್ನ ಬೇರೆಯವ್ರ ಮೇಲೆ ಸುರಿಯೋದಕ್ಕಿಂತ ಅದನ್ನಿಟ್ಕೊಂಡಿರೋ ಪಾತ್ರೆಗೆ ಹೆಚ್ಚು ಹಾನಿ ಮಾಡತ್ತೆ ಅಂತ. ನೋಡಿ, ಜಗತ್ತಿನ ಬೇರೆ ಬೇರೆ ಕಡೆ ಒಂದೇ ಸತ್ಯವನ್ನ ಹೇಗೆ ಕಂಡುಕೊಂಡಿದ್ದಾರೆ?
ಹಾಗಾದ್ರೆ ಈ ವಚನದಿಂದ ನಾವು ಕಲಿಯಬೇಕಾದ ಪ್ರಾಯೋಗಿಕ ಪಾಠ ಏನು? ಇದನ್ನೊಂದು ನೈತಿಕ ಪಾಠ ಅಂತ ನೋಡೋದಕ್ಕಿಂತ ಒಂದು ತರ್ಕಬದ್ಧವಾದ ಜೀವನ ಶೈಲಿಯಾಗಿ ನೋಡೋಣ. ಬಸವಣ್ಣನವರು ಇಲ್ಲಿ ಕೋಪ ಸರಿನಾ ತಪ್ಪಾ ಅಂತ ಚರ್ಚೆ ಮಾಡ್ತಿಲ್ಲ. ಬದಲಿಗೆ ಅದನ್ನೊಂದು ವ್ಯವಹಾರದ ಹಾಗೆ ನೋಡ್ತಿದ್ದಾರೆ. ಕೋಪ ಅನ್ನೋ ಈ ವ್ಯವಹಾರದಲ್ಲಿ ಲಾಭ ಎಷ್ಟು ನಷ್ಟ ಎಷ್ಟು ಅಂತ ತುಂಬಾ ಸರಳವಾದ ಆರ್ಥಿಕ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ತನಗಾದ ಆಗೇನು, ಅವರಿಗಾದ ಚೇಗೇನು? ಈ ಲಾಭ ನಷ್ಟದ ಲೆಕ್ಕಾಚಾರವನ್ನು ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಸಂಪೂರ್ಣವಾಗಿ ತರ್ಕಬದ್ಧ ದೃಷ್ಟಿಯಿಂದ ನೋಡಿದ್ರೆ ಕೋಪದಿಂದ ನಮ್ಗೆ ಆಗುವ ನಷ್ಟವೇ ಹೆಚ್ಚು. ನಮ್ಮ ಘನತೆ, ನಮ್ಮ ಅರಿವು ಎರಡನ್ನೂ ಕಳೆದುಕೊಳ್ಳುತ್ತೇವೆ. ಸಿಗುವ ಲಾಭ 0. ಹಾಗಾದ್ರೆ ಇದು ಯಾವ ರೀತಿಯ ಹೂಡಿಕೆ? ಖಂಡಿತವಾಗಿಯೂ ಇದೊಂದು ನಷ್ಟದ ವ್ಯವಹಾರ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದು ವಚನದ ಕೊನೆಯಲ್ಲಿದೆ. ಬಸವಣ್ಣನವರು ಕೂಡಲ ಸಂಗಮದೇವ ಅಂತಾರೆ. ಸಂಗಮ ಅಂದ್ರೆ ಸೇರುವುದು, ಸಂಪರ್ಕ. ಕೋಪ ನಮ್ಮನ್ನ, ನಮ್ಮ ಸಂಬಂಧಗಳನ್ನ ಒಡೆಯುತ್ತೆ. ಆದ್ರೆ ಶಾಂತಿ, ಪ್ರೀತಿ ಮತ್ತು ಸಂಪರ್ಕ ನಮ್ಮನ್ನ ಬೆಸೆಯುತ್ತೆ. ಕೋಪದ ವಿಭಜಕ ಬೆಂಕಿಗೆ ಸಂಗಮವೇ ಪರಿಹಾರ. ಕೊನೆಯದಾಗಿ ಈ ಒಂದು ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಕೋಪ ಅನ್ನೋದು ನಮ್ಮ ಸ್ವಂತ ಮನೆಯನ್ನೇ ಸುಡುವ ಬೆಂಕಿಯಾಗಿದ್ರೆ, ಹಾಗಾದ್ರೆ ಆ ಬೆಂಕಿ ಕಡ್ಡಿ ನಿಜವಾಗ್ಲೂ ಯಾರ ಕೈಯಲ್ಲಿದೆ? ಯೋಚಿಸಿ.